ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವೆಲ್ಲ ನೋಡ್ತಾ ಇರ್ಬೋದು, ನಮ್ಮ ಹತ್ರ ಇವತ್ತೊಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಟ್ಯಾಂಡ್ ಅಲೋನ್ ಸ್ಮೋಕ್ ಡಿಟೆಕ್ಟರ್ ಅಂತ ಹೇಳಿ. ಈ ಡಿಟೆಕ್ಟರ್ನ ನಮಗೆ ಒಂದು ಯಾವ್ದಾದ್ರು ಚಿಕ್ಕ ಏರಿಯಾದ ಇರುತ್ತೆ, ಆಫೀಸ್ ಆಗಿರ್ಬೋದು ಅಥವಾ ಏನೋ ಕ್ಲಿನಿಕ್ಗಳಾಗಿರ್ಬೋದು, ಈ ಥರ ಸ್ಮಾಲ್ ಏರಿಯಾಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜ್ ಅಂದರೆ, ಎಲ್ಲರೂ ಫೈರ್ ಆಗಿ ಸ್ಮೋಕ್ ಬರ್ತಾ ಇರೋ ಟೈಮಲ್ಲಿ ಆ ಸ್ಮೋಕ್ನ ಡಿಟೆಕ್ಟ್ ಮಾಡಿ ನಿಮಗೆ ಅಲ್ರಾಮನ್ನು ಕೊಡುತ್ತೆ. ಇದೆ ಆ್ಯಕ್ಚುಲಿ ಬಜರ್ ಬರುತ್ತೆ. ಸೊ ಈಗ ನಮ್ಮ ಹತ್ರ ಇರೋದು ಇವತ್ತೊಂದು ರಾವೆಲ್ ಅವ್ರದ್ದಿದೆ. ರಾವೆಲ್ ಅವ್ರದ್ದು ಸ್ಮೋಕ್ ಡಿಟೆಕ್ಟರ್ ಇದೆ, ಸ್ಟ್ಯಾಂಡ್ ಅಲೋನ್ ಡಿಟೆಕ್ಟರ್ ಅಂತ ನಾವು ಕರಿತೀವಿ. ಇದು ಬಂದ್ಬಿಟ್ಟು ಯಾವುದೇ ತರಹ ವಿತ್ ವೈರ್ಡ್ ಕನೆಕ್ಷನ್ ಅಥವಾ FAPA ಅಥವಾ ಈಗ ಏನು ಫೈರ್ ಅಲಾರ್ಮ್ ಸಿಸ್ಟಮ್ ಅಂತೀವಿ, ಆ ಸಿಸ್ಟಮ್ಗೆ ಅದಕ್ಕೆ ಕನೆಕ್ಟ್ ಆಗಿರೋದಿಲ್ಲ. ಪೆನಲ್ಗೆ ಏನು ಕನೆಕ್ಟ್ ಆಗಿರೋದಿಲ್ಲ. ಇದು ಜಸ್ಟ್ ನಾವೇನು ಮಾಡ್ತೀವಿ, ಇದನ್ನು ಸೀಲಿಂಗಿಗೆ ಫಿಕ್ಸ್ ಮಾಡ್ತೀವಿ. ಈ ಡಿಟೆಕ್ಟರ್ನ ನಾವು ಸೀಲಿಂಗ್ಗೆ ಫಿಕ್ಸ್ ಮಾಡಿಕೊಡ್ತೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 9 ವೋಲ್ಟ್ ಬ್ಯಾಟ್ರಿ ಬರುತ್ತೆ. ಈ 9 ವೋಲ್ಟ್ ಬ್ಯಾಟ್ರಿಯಿಂದನೇ ಇದು ವರ್ಕ್ ಆಗೋದು, ಯಾಕಂದರೆ ಇದಕ್ಕೆ ಬೇರೆ ಥರ ಪವರ್ ಯಾವುದೂ ಇರೋದಿಲ್ಲ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ನಮ್ಮದು ಇದು ಬಾಕ್ಸ್ ಪೀಸ್ ಇದೆ. ಇದು ಆ್ಯಕ್ಚುಲಿ ಈ ಬಾಕ್ಸ್ ಪೀಸಲ್ಲಿ ಇವರು ಆಲ್ರೆಡಿ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಈ ಸ್ಪೆಸಿಫಿಕೇಶನ್ ನೀವು ನೋಡ್ಬೋದು. ಇನ್ಬಿಲ್ಟ್ ಅಲ್ರಾಮ್ ಬಜರ್ ನೋಟಿಫೈ ಇನ್ ಎನಿ ಫೈರ್ ಎಮರ್ಜೆನ್ಸಿ ಸಿಚುವೇಶನ್ ವಿತ್ 80 dB ಸೌಂಡ್ ಅಲ್ರಾಮ್. ಅಂದರೆ 80 ಡೆಸಿಬಲ್ ಅಷ್ಟು ನಿಮಗೆ ಸೌಂಡ್ ಅಲ್ರಾಮು ಜನರೇಟ್ ಆಗುತ್ತೆ. ಮತ್ತು ಇದರಿಂದ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 18 ಮಂತ್ ಅವರು ವಾರಂಟಿಯನ್ನು ಕೊಡ್ತಾರೆ ಆ್ಯಕ್ಚುಲಿ. ಅದಾದಮೇಲೆ ನೆಕ್ಸ್ಟು ಇದರಲ್ಲಿ ಫೈರ್ ಏನಾದ್ರು ಆಗಿದೆ, ಹಜಾರ್ಡ್ ಇದೆ ಅಂತ ಹೇಳಿದಾಗ ನಿಮಗೆ ಇದರಲ್ಲಿ ರೆಡ್ ಇಂಡಿಕೇಶನ್ ಬರುತ್ತೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಈಗ ರೆಡ್ ಬರುತ್ತೆ ಅಥವಾ ನಾರ್ಮಲ್ ಟೈಮಲ್ಲಿ ಅದು ಗ್ರೀನು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ನೋಡೋಣ. ಇದು ನಿಮಗೆ ಇದರಿಂದಾಗಿ ಅಡ್ವಾಂಟೇಜಸ್ ಏನಂದರೆ, ಅದೊಂದು ಅಕ್ಯುರೇಸಿ ಇದೆ, ಜೊತೆಗೆ ಮನಿ ಕಾಸ್ಟ್ ಏನಿದೆ ಸ್ವಲ್ಪ ನಿಮಗೆ ಬೇರೆ ಕಂಪೇರ್ ಮಾಡೋದು ಇದು ಕಡಿಮೆ ರೇಟಲ್ಲಿ ಸಿಗುತ್ತೆ. ಜೊತೆಗೆ ಈಸಿ ಟು ಇನ್ಸ್ಟಾಲ್. ಆ್ಯಕ್ಚುಲಿ ನೀವೇನೋ ಚಿಕ್ಕದಾಗಿ ನಿಮ್ಮ ಆಫೀಸ್ ಇದೆ ಅಂದರೆ ನೀವೇ ಬಂದು ಒಂದು ಸೀಲಿಂಗ್ಗೆ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು.